ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ಒಂದು ಹೊಸ ಕಂಟೆಂಟ್ ತಗೊಂಡ್ ಬಂದಿದ್ದೀನಿ. ಅವರೇ ಮೇಳ. ಅವರೇ ಮೇಳದಲ್ಲಿ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಹಾಗಾಗಿ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಕೂಡ ಇದೆ. ತುಂಬಾ ಖುಷಿ ಕೂಡ ಆಗ್ತಾ ಇದೆ ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಅಂತ. ಒಂದು ವಿಭಿನ್ನವಾದ ಒಂದು ಅವರೇ ಬೆಳೆಯಲ್ಲಿ ಯಾವ ರೀತಿಯಾದಂತಹ ಒಂದಷ್ಟು ಅಡಿಗೆಗಳು, ಸ್ವೀಟ್ಸೇ ಆಗ್ಲಿ, ಸ್ನಾಕ್ಸೇ ಆಗ್ಲಿ, ಒಂದು ದೋಸೆ ಐಟಮ್ಸ್ ಅಲ್ಲೇ ಆಗ್ಲಿ, ಎಲ್ಲಾನು ಕೂಡ ಒಂದು ಹೊಸ ಹೊಸ ಬಗೆಯಲ್ಲಿ ಅದನ್ನ ಅಡಿಗೆನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಮತ್ತೆ ಅದನ್ನ ಒಂದು ಮೇಳ ಅಂತ ಮಾಡ್ತಾರೆ. ಅದನ್ನ ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಯಾವ ರೀತಿಯಾದಂತ ಒಂದು ಹೊಸ ರುಚಿ ಇರುತ್ತೆ ಅನ್ನೋದನ್ನ ಕೂಡ ನೋಡ್ಬೇಕಾಗಿತ್ತು. ಹಾಗಾಗಿ ಬಂದಿದ್ದೀನಿ. ಇಲ್ಲಿ ನಿಮ್ಗೆ ಫ್ರೀ ಎಂಟ್ರಿ ಇರುತ್ತೆ. ಇಲ್ಲಿ ನಿಮ್ಗೆ ಕಾರ್ ಪಾರ್ಕಿಂಗ್ ಕೂಡ ಇರುತ್ತೆ, ಹಾಗೆ 2 ವೀಲರ್ ಪಾರ್ಕಿಂಗ್ ಕೂಡ ಇರುತ್ತೆ. ಫ್ರೀ ಎಂಟ್ರಿ ಇರುತ್ತೆ. ನೀವು ಎಂಟೈರ್ ನೋಡ್ತಾ ಇರಬಹುದು. ಇದು ಡಿಸೆಂಬರ್ 27ರಿಂದ ಜನವರಿ 5ರವರೆಗೂ ಇರುತ್ತೆ. ಹಾಗೆ ನಿಮ್ಗೆ ಒಂದು ಯಾವುದಾದಂತ ಒಂದು ಡಿಶಸ್ ಕೂಡ ನಿಮ್ಗೆ ಎಷ್ಟು ರೀಸನಬಲ್ ಆಗಿರುತ್ತೆ ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಇವಾಗ ಹೋಗೋಣ. ಇವಾಗ ನಾನು ನಿಮ್ಗೆ ತೋರಿಸ್ತಾ ಇರೋದು ಪ್ರೈಸಸ್ ಮೆನು. ಎಷ್ಟು ಇರುತ್ತೆ ಅಂತ. ಇಲ್ಲಿ ನಿಮಗೆ 30 ರೂಪೀಸ್ ಇಂದ ಅರೌಂಡ್ ನಿಮ್ಗೆ 100 ರೂಪೀಸ್ ಒಳಗಡೆ ಮುಗ್ದೋಗ್ಬಿಡುತ್ತೆ. ಫಸ್ಟ್ ಸ್ಟಾಲು ಪಾನಿಪುರಿ. ಪಾನಿಪುರಿ ಆದ್ಮೇಲೆ ನಾನು ಟ್ರೈ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಪಾನಿಪುರಿನ ಸ್ಟಾರ್ಟ್ ಮಾಡಿರ್ಲಿಲ್ಲ. ಹಾಗಾಗಿ ನಾನು ಇಲ್ಲಿ ತವಾ ಪಲಾವ್ ಅಂತ ತಗೊಂಡಿದ್ದೀನಿ. ಈ ತವಾ ಪಲಾವ್ ಏನಾಗುತ್ತೆ ಅಂದ್ರೆ ನಿಮ್ಗೆ 70 ರೂಪೀಸ್ ಅಲ್ಲಿ ಪಲಾವ್ ಅಂತ ಸಿಗುತ್ತೆ, 100 ರೂಪೀಸ್ ಅಲ್ಲಿ ನಿಮ್ಗೆ ತವಾ ಪಲಾವ್ ಅಂತ ಸಿಗುತ್ತೆ. ಫ್ರೆಶ್ ಆಗಿ ಅಲ್ಲೇ ನಿಮ್ಗೆ ಮಾಡ್ಕೊಡ್ತಾರೆ. ನಿಮ್ಗೆ ಬೇಕಾಗಿರೋಷ್ಟು ಅಂದ್ರೆ ಸ್ಪೈಸಸ್ ಯಾವ ರೀತಿ ಬೇಕು, ಖಾರ ಜಾಸ್ತಿ ಬೇಕಾ ಹೇಗೆ ಎಲ್ಲಾನು ಕೇಳ್ಕೊಂಡು. ಬಟ್ ನಂಗೆ ಇಲ್ಲಿ ತುಂಬಾ ಸ್ಪೈಸಸ್ ಬೇಕಾಗಿತ್ತು, ಹಾಗಾಗಿ ಮಾಡ್ಕೊಟ್ರು. ತುಂಬಾನೇ ಚೆನ್ನಾಗಿದೆ. ಅವರೇ ಬೇಳೆ ಮೇಳದಲ್ಲಿ ನಿಮ್ಗೆ ಅವರೇ ಬೇಳೆ ಒಂದು ಜಾಸ್ತಿನೇ ಇರುತ್ತೆ, ಹಾಗಾಗಿ ನನಗಂತೂ ತುಂಬಾನೇ ಇಷ್ಟ ಆಯ್ತು. ನೆಕ್ಸ್ಟ್ ದೋಸೆಗೆ ಹೋದೆ, ಬಟ್ ದೋಸೆಲಿ ಸಿಕ್ಕಾಪಟ್ಟೆ ರಶ್ ಇದ್ರು ಫ್ರೆಂಡ್ಸ್ ಇಲ್ಲಿ. ಯಾಕಂದ್ರೆ ಮೇನ್ ಹೈಲೈಟ್ ಅಂದ್ರೇನು ದೋಸೆ. ಹಾಗಾಗಿ ದೋಸೆ ತಗೊಳ್ಳೋಣ ಅಂತ ಹೋದೆ. ಅದ್ರ ಮಧ್ಯದಲ್ಲಿ ನನ್ನ ಮಗ ಒಂದು ಐಸ್ ಕ್ರೀಮ್ ಕೇಳ್ದ. ಇದು 40 ರೂಪೀಸ್, ಅವರೇ ಬೆಳೆದಲ್ಲ, ನಾರ್ಮಲ್ ಐಸ್ ಕ್ರೀಮ್ ಕೇಳ್ದ. ಅವನಿಗೇನೋ ಅಟ್ರಾಕ್ಟಿವ್ ಆಗಿತ್ತಂತೆ, ಹಾಗಾಗಿ ಅದನ್ನ ನಾನು ಕೊಡಿಸ್ದೆ. ನಾನು ದೋಸೆ ಆರ್ಡರ್ ಮಾಡಿದ್ನಲ್ವಾ, ದೋಸೆನ ಮಾಡೋದನ್ನು ಕೂಡ ಜಸ್ಟ್ ಒಂದು ವಿಡಿಯೋ ಕ್ಲಿಪ್ ತಗೊಂಡಿದ್ದೀನಿ. ತುಂಬಾನೇ ಜನ ಇರೋದ್ರಿಂದ ಇವ್ರಿಗೆ ಟೈಮ್ ಸಾಕಾಗ್ತಾ ಇಲ್ಲ ದೋಸೆಗಳನ್ನ ಮಾಡೋದಕ್ಕೆ. ಅಷ್ಟು ಜನ ಇದಾರೆ. ಅಟ್ ಎ ಟೈಮ್ ಅಲ್ಲಿ ನಿಮ್ಗೆ ಹೆಂಗಿಲ್ಲ ಅಂದ್ರೆ ಒಂದು 50 ಮಾಡ್ಬೋದು, ಬಟ್ ಆದ್ರೂ ಟೈಮ್ ಸಾಕಾಗ್ತಾ ಇರ್ಲಿಲ್ಲ. ಅದ್ರ ಮಧ್ಯದಲ್ಲಿ ಇಲ್ಲಿ ಒಂದು ಆಲೂ ಟ್ವಿಸ್ಟರ್ ಏನಿದೆ ಅದ್ರದ್ದು ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇದು ಬೆಳಿಗ್ಗೆನೆ ನಾನು ಹೋಗಿರೋದ್ರಿಂದ ಎಲ್ಲ ಪಾಪ ರೆಡಿ ಮಾಡ್ಕೊಂತಾ ಇದ್ರು. ಅವರಿಗೆ ನೀರ್ ಕುಡಿಯೋದಕ್ಕೂ ಕೂಡ ಟೈಮ್ ಸಿಗೋದಿಲ್ವಂತೆ, ಅಷ್ಟು ರಶ್ ಇರ್ತಾರಂತೆ. ಇವಾಗ ನೀವು ನೋಡ್ತಾ ಇದ್ರಲ್ಲ, ಈ ಒಂದು ಗ್ರೇವಿ ಏನಿದೆ ಇದು ಅವರೇ ಬೇಳೆಯಲ್ಲಿ ಮಾಡಿರೋದು. ಇದಕ್ಕೇನೆ ಈ ಟ್ವಿಸ್ಟರ್ ನ ಅದ್ದಿ ಅದನ್ನ ಎಣ್ಣೆಗೆ ಹಾಕೋದಂತೆ. ತುಂಬಾನೇ ರುಚಿಯಾಗಿತ್ತು, ನನಗಂತೂ ತುಂಬಾನೇ ಇಷ್ಟ ಆಯ್ತು. ನಿಮ್ಗೆ ಬೇಕಾದ್ರೆ ಸ್ಪೈಸಸ್ ಎಷ್ಟು ಬೇಕು ಅಂದ್ರೆ ಖಾರ ಉಪ್ಪು ಎಷ್ಟು ಹಾಕ್ಬೇಕು ಅದನ್ನ ನೀವು ಕೇಳಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಡಿ ಅಂದ್ರೆ ಅದನ್ನು ಕೂಡ ಹಾಕೊಡ್ತಾರೆ. ಹಾಗಾಗಿ ನನಗೆ ತುಂಬಾನೇ ಇಷ್ಟ ಆಯ್ತು. ಅದನ್ನ ನೋಡಿದೆ. ನೆಕ್ಸ್ಟ್ ನಾನು ಈ ಟ್ವಿಸ್ಟರ್ ಆದ್ಮೇಲೆ ಗೋಬಿಗೆ ಬರೋಣ ಅನ್ಬಿಟ್ಟು ನೋಡಿದೆ. ಎಲ್ಲಾನು ಕೂಡ ಅವಾಗ ತಾನೇ ರೆಡಿ ಮಾಡ್ತಾ ಇದ್ರು ಫ್ರೆಂಡ್ಸ್. ಇಲ್ಲಿ ನಾನು ಸ್ವಲ್ಪ ಕಾದಿದ್ದು ಹಾಗೆ ವಿಡಿಯೋಗಳನ್ನೆಲ್ಲ ಒಂದಷ್ಟು ಕಲೆಕ್ಟ್ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ನಾನು ಇದನ್ನ ಯಾವ ರೀತಿ ಮಾಡಿದ್ರು ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಂದು ಆಲೂಗಡ್ಡೆನ ಒಬ್ರು ರೆಡಿ ಮಾಡ್ತಾ ಇದ್ರು, ಇನ್ನೊಬ್ರು ಅದನ್ನ ಟ್ವಿಸ್ಟರ್ ರೀತಿ ಒಂದು ಕಡ್ಡಿಗೆ ಹಾಕಿ ರೆಡಿ ಮಾಡ್ತಾ ಇದ್ರು. ಇದಾದ್ಮೇಲೆ ನಾನು ಗೋಬಿನ ಟ್ರೈ ಮಾಡೋಣ ಅಂತ ಬಂದೆ. ಗೋಬಿನ ಕೂಡ ನನಗೆ ಮಸ್ಟ್ ಅಂಡ್ ಟ್ರೈ ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ತುಂಬಾನೇ ಸಖತ್ತಾಗಿತ್ತು. ನನಗಂತೂ ತುಂಬಾನೇ ಫೇವ್ರೆಟ್ ಅಂತಾನೆ ಹೇಳ್ಬಹುದು. ಅದ್ರಲ್ಲೂ ಕೂಡ ತುಂಬಾ ಹೈಲೈಟ್ ಆಗಿದ್ದಿದೆ ಅಂದ್ರೆ ನನಗೆ ಗೋಬಿ, ಅವರೇ ಬೇಳೆ ಗೋಬಿ. 70 ರೂಪೀಸ್ ಇದು ಇರೋದು. ನಂಗಂತೂ ಸಕ್ಕತ್ತಾಗಿತ್ತು. ಯಾಕಂದ್ರೆ ನನಗೆ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು, ಒಳಗಡೆ ಸಾಫ್ಟ್, ಮೇಲೆ ಕ್ರಿಸ್ಪಿ ಆಗಿ ಮುರ್ಕ ಅಂತ ಅನ್ಬೇಕು, ಆ ರೀತಿ ಅನಿಸ್ಬಿಡ್ತು. ನನ್ಗಂತೂ ಸಖತ್ ಇಷ್ಟ ಆಗೋಯ್ತು. ನಾನ್ ನಿಮ್ಗೆ ಹೇಳೋದೇನಂದ್ರೆ ಮಸ್ಟ್ ಅಂಡ್ ಟ್ರೈ ಅಂತ ಹೇಳ್ತೀನಿ. ಮಸ್ಟ್ ಅಂಡ್ ಟ್ರೈ ನಿಜವಾಗ್ಲೂ ಹೇಳ್ತೀನಿ. ಗ್ರೀನ್ ಕಲರ್ ಅಲ್ಲಿ ಇಟ್ಕೊಂಡು ಅವರೇ ಬೇಳೆಗಳನ್ನೆಲ್ಲ ಅಲ್ಲಲ್ಲೇ ಹಾಕಿದ್ರು, ಅದೆಲ್ಲ ಬಾಯಿಗೆ ಸಿಗ್ತಾ ಇದ್ರಂತೂ ಸೂಪರ್ಬ್ ಆಗಿರುತ್ತೆ. ನಿಮ್ಗೆ ಯಾವುದೇ ರೀತಿಯಾದಂತ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇಲ್ಲಿ ಯಾವುದೇ ರೀತಿ ಮಸಾಲೆಗಳನ್ನೆಲ್ಲ ಹಾಕೋದಿಲ್ಲ. ತುಂಬಾನೇ ನನಗಂತೂ ಇಷ್ಟ ಆಯ್ತು. ನೆಕ್ಸ್ಟ್ ಆ ಟ್ವಿಸ್ಟರ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ತುಂಬಾನೇ ಚೆನ್ನಾಗಿದೆ. ಇದು ಅಂತೂ ನನಗಂತೂ ಪರ್ಟಿಕ್ಯುಲರ್ಲಿ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಟ್ವಿಸ್ಟರ್ ಅಂದ್ರೆ ನಂಗೆ ಭಾರಿ ಇಷ್ಟ ಆಯ್ತು. ಅದನ್ನು ಕೂಡ ಒಂದು ಮಸ್ಟ್ ಅಂಡ್ ಟ್ರೈ ಅಂತ ಹೇಳ್ತೀನಿ. ಅದಕ್ಕೆ ಬೇಕಾದ್ರೆ ನೀವು ಇನ್ನೂ ಸ್ಪೈಸಸ್ ಬೇಕಾದ್ರೆ ಹಾಕೋಬಹುದು, ಬಟ್ ನಮ್ಗೆ ಒಂದು ಮೀಡಿಯಂ ಅಲ್ಲಿ ಒಂದು ಖಾರ ಬೇಕು. ಯಾಕಂದ್ರೆ ಮಗು ತಿನ್ನೋದಕ್ಕೋಸ್ಕರ ಅನ್ಬಿಟ್ಟು ನಮ್ಮ ಮನೆಯವರು ನನ್ನ ಮಗ ಫಸ್ಟ್ ಟ್ರೈ ಮಾಡಿದ್ರು. ಅವ್ರಿಗಂತೂ ತುಂಬಾನೇ ಇಷ್ಟ ಆಯ್ತು, ಬಟ್ ನನ್ಗಂತೂ ತುಂಬಾನೇ ಇಷ್ಟ. ಹಾಗಾಗಿ ನಾನು ಕೂಡ ಟ್ರೈ ಮಾಡೋಣ ಅಂತ ತಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ನಿಮ್ಗೆ ಎಷ್ಟು ವೆರೈಟೀಸ್ ಗಳು ಅವರೇ ಬೆಳೆಗಳಲ್ಲಿ ಸಿಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾನಂತೂ ಇದನ್ನ ಟ್ರೈ ಮಾಡಿದೆ. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಅರೌಂಡ್ 70 ರೂಪೀಸ್ ಇರುತ್ತೆ ಅನ್ಕೋತೀನಿ. ಯಾಕಂದ್ರೆ ನಮ್ಮ ಮನೆಯವರೇ ಬಿಲ್ ಮಾಡಿರೋದು. ಎಲ್ಲಾನು ಕೂಡ ಒಂದು ಮೆನೂಸ್ ನಾನು ನಿಮ್ಗೆ ಹಾಕಿರ್ತೀನಿ. ನೆಕ್ಸ್ಟ್ ದೋಸೆ ತಗೊಂಡೆ. ಅವರೇ ಬೆಳೆ ನೋಡ್ತಾ ಇದ್ರಲ್ಲ ನೀವು, ಎಷ್ಟು
ಎಷ್ಟು ಅವರೆ ಬೆಳೆಗಳಿದೆ ಅಂದ್ರೆ ಮೇನ್ ಇದೆ ದೋಸೆ ಕಾನ್ಸೆಪ್ಟ್ ಅಲ್ಲಿ ಸಾಂಬಾರ್ ಕೊಡ್ತಾರೆ. ಅವರೆ ಬೇಳೆ ಸಾಂಬಾರು ಅದ್ಭುತವಾಗಿತ್ತು ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ಅವರೆ ಬೇಳೆನ ತುಂಬಾನೇ ಹಾಕಿದ್ರು, ಸಾಂಬಾರ್ಗಿಂತ ಇಲ್ಲಿ ಕಾಳುಗಳೇ ತುಂಬಾನೇ ಸಿಕ್ಕಿದೆ ನನಗಂತೂ. ಹಾಗಾಗಿ ನಮ್ಗೆ ಇಲ್ಲಿ ಒಂದ್ ಚೇರ್ ಸಿಕ್ತು, ತುಂಬಾನೇ ರಶ್ ಇರುತ್ತೆ, ಅದ್ರ ಮಧ್ಯದಲ್ಲಿ ಒಂದ್ ಚೇರ್ ಸಿಕ್ತು. ಆ ಚೇರ್ ಅಲ್ಲಿ ನಾವು ಕೂತ್ಕೊಂಡು ನಾನು ನನ್ನ ಮಗ ಟ್ರೈ ಮಾಡಿದ್ವಿ. ತುಂಬಾನೇ ಇಷ್ಟ ಆಗುತ್ತೆ. ನೀವಂತೂ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಗೋಬಿ ದೋಸೆ ಹಾಗೆ ಆಲೂ ಟ್ವಿಸ್ಟರ್ನ ಮಿಸ್ ಮಾಡದೆ ನೀವು ಟೇಸ್ಟ್ ನೋಡಿ. ಹಾಗೆ ಜಿಲೇಬಿನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಅದ್ರದ್ದೊಂದು ವಿಡಿಯೋ ಮಾಡಲಿಲ್ಲ, ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಜನ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ರಶ್ ಇರುತ್ತೆ. ನಿಮ್ಗೆ ವೀಕ್ ಡೇಸ್ ಅಲ್ಲಿ ಹೋದ್ರೆ ಅಷ್ಟು ರಶ್ ಇರೋದಿಲ್ಲ. ಬಟ್ ಅಂದ್ರೆ ನಿಮ್ಗೇನು ಜನವರಿ 5 ಟೈಮ್ ಇರುತ್ತೆ. ಸೊ ಡೈರೆಕ್ಟ್ ಆಗಿ ಹೋಗಿ ನಿಮ್ಗೆ ಯಾವ ರೀತಿ ಅನಿಸ್ತು ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ ನಂಗೆ ತಿಳಿಸಿ. ಬಟ್ ಮಸ್ಟ್ ಆನ್ ಟ್ರೈ, ದೋಸೆ ತುಂಬಾನೇ ಚೆನ್ನಾಗಿರುತ್ತೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಇದಂತೂ 70 ರೂಪೀಸ್ ಆಗುತ್ತೆ ನಿಮ್ಗೆ, 70 ರೂಪಾಯಿಗೆ ನಿಮ್ಗೆ ಈ ಒಂದು ದೋಸೆನ ನೀವು ತಿನ್ಬಹುದು. ನೆಕ್ಸ್ಟ್ ನಾನು ಇದಾದ್ಮೇಲೆ ನೆಕ್ಸ್ಟ್ ಸ್ಟಾಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದೆ ನಾನು. ಸೊ ಫೈನಲಿ ಇಷ್ಟೆಲ್ಲನೂ ಕೂಡ ನಾವು ತಿಂದ್ವಿ. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ತುಂಬೋಯ್ತು. ಹಾಗಾಗಿ ನಾನೇನ್ ಮಾಡಿದೆ, ಇವಾಗ ನಾನೊಂದು ದೋಸೆ, ತವಾ ಪಲಾವು, ಹಾಗೆ ಐಸ್ ಕ್ರೀಮು, ಹಾಗೆ ಗೋಬಿ ಮತ್ತೆ ಆಲೂ ಟ್ವಿಸ್ಟರ್ ಇಷ್ಟನ್ನು ಕೂಡ ನಾನು ತಗೊಂಡು ತಿಂದಿದ್ದನ್ನ ಹಾಕಿದೆ. ಯಾಕಂದ್ರೆ ಇದ್ದೇ ಹೆವಿ ಆಗೋಯ್ತು. ಇನ್ನೂ ಕೂಡ ನಿಮ್ಗೆ ತುಂಬಾನೇ ವೆರೈಟೀಸ್ ಇರುತ್ತೆ. ಸೊ ಪ್ರತಿ ಒಂದು ಸ್ಟಾಲ್ ಗಳಿಗೆ ಹೋಗಿ ನೀವು ನೋಡಿ ತಗೊಳ್ಳಿ. ಬಟ್ ನಿಮ್ಗೆ 30 ರೂಪಾಯಿಂದ ಅರೌಂಡ್ ನಿಮ್ಗೆ 100 ರೂಪಾಯಿ ಒಳಗಡೆನೆ ಎಲ್ಲಾನು ಕೂಡ ಕವರ್ ಆಗ್ಬಿಡುತ್ತೆ. ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ, ಯಾಕಂದ್ರೆ ಒಂದೊಂದು ಸ್ಟಾಲ್ ಅಲ್ಲಿ ಒಂದೊಂದು ವೆರೈಟೀಸ್ ಗಳು ಎಲ್ಲಾನು ಕೂಡ ನಿಮ್ಗೆ ಒಂದು ಅವರೆ ಬೇಳೆದಲ್ಲೇ ಇರುವಂತ ಎಲ್ಲಾನು ಕೂಡ ಐಟಮ್ಸ್ ಗಳು ನಿಮ್ಗೆ ಇಲ್ಲಿ ಸಿಗುವಂತದ್ದು. ನನಗಂತೂ ಪರ್ಟಿಕ್ಯುಲರ್ಲಿ ಇಷ್ಟ ಆಯ್ತು. ಸೊ ತುಂಬಾನೇ ಜನ ಇದ್ರು, ಹಾಗಾಗಿ ನಾನು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಾತ್ರ ನಾನು ಅದನ್ನು ಟೇಸ್ಟ್ ಮಾಡಿರೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಹಾಗೆ ಹೇಳಿದ್ರು ಈ ಸರಿ ನಿಮ್ಗೆ ಚಿತ್ರಾನ್ನ ಇದೆ. ಸೊ ನಾರ್ಮಲ್ ಚಿತ್ರಾನ್ನ ಎಲ್ಲರೂ ಮಾಡ್ತಾರೆ ಸೊ ಅವರೆ ಬೇಳೆಲಿ, ಬಟ್ ಅದು ಕೂಡ ತುಂಬಾನೇ ಚೆನ್ನಾಗಿತ್ತು. ನಿಮ್ಗೆ ಅದು ಕೂಡ ಒಂದು ವರ್ತ್ ಅಂತ ಅನ್ಸ್ಕೊತ್ತೆ. ಸೊ ಟೋಟಲಿ ನಿಮ್ಗೆ ಇಲ್ಲಿ ಎಷ್ಟು ಸರೌಂಡಿಂಗ್ ಅಲ್ಲಿ ಇದೆ ಇದೆಲ್ಲಾನು ಕೂಡ ಇಲ್ಲೆಲ್ಲ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಸ್ಟಾಲ್ ಅಲ್ಲಿ ಒಂದೊಂದು ಸ್ನಾಕ್ಸ್ ಗಳು, ಸ್ವೀಟ್ಸ್ ಗಳು, ಹಾಗೆ ನಿಮ್ಗೆ ದೋಸೆಗಳು ಎಲ್ಲಾದ್ರಲ್ಲೂ ಕೂಡ ಹಾಕಿದ್ರು. ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ನೀವು ಕೂಡ ಹೋಗಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ, ಹಾಗೆ ನಿಮ್ಗೆ ಏನೇನು ಇಷ್ಟ ಆಯ್ತು ಅನ್ನೋದು ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಫೈನಲಿ ಎಲ್ಲಾನು ಕೂಡ ನಾವು ಟೇಸ್ಟ್ ಮಾಡಿದ್ಮೇಲೆ ನಾವೊಂದು ಸೋಡಾ ತಗೊಂಡ್ವಿ, ನಿಂಬು ಸೋಡಾ. ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ನೀವು ಹೋಗಿ ಅವರೆ ಬೇಳೆ ಮೇಳನ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅನ್ನೋದು ಕೂಡ ತಿಳಿಸಿ ಫ್ರೆಂಡ್ಸ್.